ಕೇಂದ್ರದ ವಿಬಿಜಿ ರಾಮ್ಜಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಮನರೇಗಾ ಬಚಾವೋ ಪ್ರತಿಭಟನಾ ಸಭೆ. ಇದು ಮನರೇಗಾ ಬಚಾವೋ ಅಲ್ಲ, ಸಿಎಂ ಕುರ್ಚಿ ಬಚಾವೋ, ಲೇವಡಿ ಮಾಡಿದ ಸಂಸದ ಸುಧಾಕರ್. ಸಾಮಾಜಿಕ ಸಮಸ್ಯೆಗಳನ್ನು ನಿಭಾಯಿಸಬೇಕು, ಸಾಮಾಜಿಕ ನ್ಯಾಯವನ್ನ ಉತ್ತೇಜಿಸುವ ಅವಶ್ಯವಿದೆ, ನ್ಯಾಯಾಧೀಶರಾದ ಶಕುಂತಲಾರವರ ಅಭಿಮತ. ಎಸ್ಎನ್ ಸುಬ್ಬಾರೆಡ್ಡಿಯವರ ಶಾಸಕ ಸ್ಥಾನ ಸಿಂಧು ವಿಚಾರ, ಸುಪ್ರೀಂ ತೀರ್ಪಿನ ಮೇಲೆ ಎಲ್ಲರ ಕಣ್ಣು, ಒಗ್ಗಟ್ಟು ಪ್ರದರ್ಶಿಸಿದ ಮುಖಂಡರು, ಕಾರ್ಯಕರ್ತರು. ಕ್ಷುಲ್ಲಕ ವಿಚಾರಕ್ಕೆ ರಣರಂಗವಾದ ಗ್ರಾಮ, ಎರಡು ಗುಂಪುಗಳ ನಡುವೆ ಮಾರಾಮಾರಿ, ಮಾರಣಾಂತಿಕ ಹಲ್ಲೆ ನಡೆಸಿ ಕಿಡಿಗೇಡಿಗಳ ಅಟ್ಟಹಾಸ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಕೇಂದ್ರದ ವಿರುದ್ಧ ಸೆಟೆದು ನಿಂತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಬಿಜಿ ರಾಮ್ಜಿಗೆ ವಿರೋಧ ವ್ಯಕ್ತಪಡಿಸಿ ನರೇಗಾ ಬಚಾವೋ ಬೃಹತ್ ಆಂದೋಲನ ಸಭೆಗೆ ಸಜ್ಜಾಗ್ತಿದೆ. ಪ್ರತಿಭಟನೆ ಕುರಿತು ಸಂಸದ ಸುಧಾಕರ್, ಇದು ನರೇಗಾ ಬಚಾವೋ ಅಲ್ಲ, ಸಿಎಂ ಕುರ್ಚಿ ಬಚಾವೋ ಆಂದೋಲನ ಎಂದು ಲೇವಡಿ ಮಾಡಿದ್ದಾರೆ. ಇದು ನರೇಗಾ ಬಚಾವೋ ಆಂದೋಲನಕ್ಕಿಂತ ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿ ಬಚಾವೋ ಆಂದೋಲನ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಕೇಂದ್ರ ಸರ್ಕಾರದ ವಿಬಿ ರಾಮ್ಜಿ ಯೋಜನೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಡಿದೆದ್ದು ನಿಂತಿದೆ. ನರೇಗಾ ಬಚಾವೋ ಆಂದೋಲನ ಹೆಸರಿನಲ್ಲಿ ಚಿಕ್ಕಬಳ್ಳಾಪುರ ಹೊರವಲಯದ ಬೃಹತ್ ಮೈದಾನದಲ್ಲಿ ಕಾಂಗ್ರೆಸ್ ಪ್ರತಿಭಟನಾ ಸಭೆಗೆ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿದೆ. ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸರ್ಕಾರದ ಘಟಾನುಘಟಿ ನಾಯಕರು ಭಾಗವಹಿಸಲಿದ್ದಾರೆ. ಇದರ ಬೆನ್ನಲ್ಲೇ ಸಂಸದ ಸುಧಾಕರ್ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸದ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದು ನರೇಗಾ ಬಚಾವೋ ಆಂದೋಲನ ಸಭೆ ಅಲ್ಲ, ಸಿದ್ದರಾಮಯ್ಯನವರ ಸಿಎಂ ಕುರ್ಚಿ ಬಚಾವೋ ಆಂದೋಲನ ಸಭೆ. ಸಿದ್ದರಾಮಯ್ಯನವರು ಬಯಲುಸೀಮೆಗೆ ಆತ್ಮವಂಚನೆ ಮಾಡಿದ್ದಾರೆ. ಅಧಿಕಾರಕ್ಕೆ ಬರುವ ಮುನ್ನ ಎತ್ತಿನಹೊಳೆ ಯೋಜನೆಯಿಂದ ಬಯಲುಸೀಮೆ ಭಾಗದ ಜನರಿಗೆ ನೀರನ್ನ ಕೊಡೋದಾಗಿ ಹೇಳಿದ್ರು. ಆದರೆ ಯೋಜನೆಯ ವೆಚ್ಚ ಮಾತ್ರ ಹೆಚ್ಚಾಗುತ್ತಿದೆ. 2027ರ ಒಳಗೆ ಎತ್ತಿನಹೊಳೆ ಯೋಜನೆ ನೀರನ್ನು ಬಯಲುಸೀಮೆಗೆ ತರುವುದಾಗಿ ಇಂದಿಗೂ ಹೇಳುತ್ತಿದ್ದಾರೆ. ಸುಳ್ಳಿನ ಮೂಲಕ ಅಧಿಕಾರಕ್ಕೆ ಬರ್ತಾ ಇದ್ದು ಈ ಭಾಗದ ಜನತೆಗೆ ಅನ್ಯಾಯ ಎಸಗುತ್ತಾ ಇದ್ದಾರೆ. ಇನ್ನು ಈ ಭಾಗದ ಕೆರೆಗಳಿಗೆ ಕೆಸಿ ವ್ಯಾಲಿ ಹಾಗೂ ಎಚ್ಎನ್ ವ್ಯಾಲಿ ಮೂಲಕ ನೀರನ್ನ ತುಂಬಿಸಲಾಗ್ತಾ ಇತ್ತು. 3ನೇ ಹಂತದ ಶುದ್ಧೀಕರಣಕ್ಕೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಘೋಷಣೆ ಮಾಡಿತ್ತು. ಆದರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ನಂತರ 3ನೇ ಹಂತದ ಶುದ್ಧೀಕರಣಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ ಎಂದು ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡರು. ಅಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತೇಳಿ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೇನೆ. ಇದು ರಾಜ್ಯದಲ್ಲಿ ಹಲವು ಕಡೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲನೇ ಕಾರ್ಯಕ್ರಮ ಚಿಕ್ಕಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದೆ. ನರೇಗಾ ಬಚಾವೋ ಆಂದೋಲನ ಅಂತೇಳಿ ಕಾಂಗ್ರೆಸ್. ಬಹುಶಃ ನಾನು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ಇದು ನರೇಗಾ ಬಚಾವೋ ಆಂದೋಲನಕ್ಕಿಂತ ಇವತ್ತು ಮುಖ್ಯಮಂತ್ರಿಗಳ ಕುರ್ಚಿ ಬಚಾವೋ ಆಂದೋಲನ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಯಾಕೆಂದ್ರೆ ಇತ್ತೀಚೆಗೆ ಅವರ ಟ್ವೀಟ್ಗಳನ್ನು ನೋಡಿದ್ರೆ, 3 ಟ್ವೀಟ್ಗಳನ್ನು ನೋಡಿದ್ರೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ದುಗುಡ ಪ್ರಾರಂಭ ಆಗಿದೆ ಅಂತ ನನಗೆ ಅನಿಸ್ತದೆ. ಚಿಕ್ಕಬಳ್ಳಾಪುರಕ್ಕೆ, ಬಯಲುಸೀಮೆಗೆ ನೀವು ಮಾಡದಂತ ಆತ್ಮವಂಚನೆ ಬಗ್ಗೆ ಕೂಡ ತಾವು ಹೇಳ್ಬೇಕಾಗ್ತದೆ ವೇದಿಕೆ ಮೇಲೆ. ಉದಾಹರಣೆಗೆ ಎತ್ತಿನಹೊಳೆ ಯೋಜನೆ, ಇದನ್ನ ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿಗಳಿದ್ದಾಗ, ಬಸವರಾಜ ಬೊಮ್ಮಾಯಿರವರು ಭಾರಿ ನೀರಾವರಿ ಸಚಿವರಿದ್ದಾಗ ಇದನ್ನ ಎತ್ತಿನಹೊಳೆ ಯೋಜನೆಯನ್ನ ರೂಪಿಸಿದಂತೆ. ಅದನ್ನು ಪ್ರಾರಂಭ ಮಾಡಿದ್ದು 2013ರಲ್ಲಿ, 13-14ರಲ್ಲಿ. 12 ವರ್ಷ ಆಯ್ತು. ಈಗ 8,000 ಕೋಟಿಯಲ್ಲಿ ಪ್ರಾರಂಭ ಆದಂಥದ್ದು 14,000 ಆಯ್ತು. 14,000 ಹೋಗಿ 24,000 ಕೋಟಿ ಆಯ್ತು. 24,000 ಕೋಟಿ ಹೋಗಿ ಈಗ 30,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಎತ್ತಿನಹೊಳೆ ನೀರು ಮಾತ್ರ ಸಕಲೇಶ್ಪುರದಿಂದ ಅಲ್ಲೇ ಇದೆ, ಹಾಸನದ ಹತ್ರನೋ ಚಿಕ್ಕಮಗಳೂರು ಹತ್ರನೋ ಇದೆ. ಇನ್ನೂ ಕೂಡ ತುಮಕೂರು ಹತ್ರ ಕೂಡ ಬರಲಿಲ್ಲ. ಆದರೆ ಮೊನ್ನೆ ನೋಡಿದೆ ನಾನು, ಮೊನ್ನೆ ಕೃಷ್ಣ ಬೈರೇಗೌಡರು ಏನೋ ಸಭೆ ಮಾಡಿ
27 ಒಳಗಡೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀರು ಕೊಡ್ತೀವಿ ಅನ್ನೋ ಮಾತನ್ನ ಎಲ್ಲೋ ಹೇಳಿದ್ದಾರೆ, ನಾನು ನೋಡಿದೆ. ಈ ರೀತಿಯಲ್ಲಿ ಎಷ್ಟು ಬಾರಿ ಸುಳ್ಳನ್ನ ಹೇಳಿ ನೀವು ಅಧಿಕಾರವನ್ನ ಪಡಿತೀರಿ. ಹಿಂದೆ ಇದ್ದಂತ ಸಂಸದರು 3 ಸಲಿನೋ 2 ಸಲಿನೋ ಆಯ್ಕೆ ಆದ್ರು, ಬರೀ ಎತ್ತಿನಹೊಳೆ ಯೋಜನೆ ಹೆಸರು ಹೇಳ್ತಾರೆ. ಈಗೋ ಡಿಸೆಂಬರು, ಈಗೋ ಜನವರಿ, ಈಗೋ ಡಿಸೆಂಬರು, ಈಗೋ ನೀರಂತೂ ಬರಲಿಲ್ಲ. ಈ HN ವ್ಯಾಲಿ, KC ವ್ಯಾಲಿ ಮೂಲಕ ಕೆರೆಗಳನ್ನ ನೀರು ತುಂಬಿಸಿದ್ವಿ. ನಾವು ಬಿಜೆಪಿ ಸರ್ಕಾರ ಇದ್ದಾಗ ಮಾನ್ಯ ಬಸವರಾಜ ಬೊಮ್ಮಾಯಿರವರು 22ನೇ ಇಸ್ವಿಯಲ್ಲಿ ಎತ್ತಿನಹೊಳೆ ಯೋಜನೆಗೆ ನಾನೇ ಮಂತ್ರಿ ಇದ್ದಾಗ 3,000 ಕೋಟಿ ಕೊಡಿಸಿದೆ ಒಂದೇ ವರ್ಷದಲ್ಲಿ. ಕೋವಿಡ್ ಇದ್ದಾಗೂ ಕೂಡ ಬಿಜೆಪಿ ಸರ್ಕಾರ ಎತ್ತಿನಹೊಳೆಗೆ ಹಣ ಒದಗಿಸಿತು. ಈ HN ವ್ಯಾಲಿ, KC ವ್ಯಾಲಿಯಿಂದ ಏನು ಯೋಜನೆ ರೂಪಿಸಿದೀವಿ, ಅದಕ್ಕೆ 3ನೇ ಹಂತದ ಸಂಸ್ಕರಣೆ ಮಾಡೋದಕ್ಕೆ ಕೂಡ ನಾವು ಘೋಷಣೆ ಮಾಡಿಸಿದ್ವಿ 23ರ ಬಜೆಟ್ ನಲ್ಲಿ. ಆದ್ರೆ ಅದನ್ನು ಕೈ ಬಿಟ್ಟಿದ್ದೀರಿ ನೀವು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ. ಇದು ನೀವು ಈ ನಮ್ಮ ಜನತೆಗೆ ಮಾಡುವಂತಹ ಮಹಾ ದ್ರೋಹ ಅಂತ ನಾನು ಉಲ್ಲೇಖ ಮಾಡ್ತೇನೆ. ಯಾಕೆಂತಂದ್ರೆ ಇಡೀ ದೇಶದಲ್ಲಿ ಕೊಳಚೆ ನೀರನ್ನ ಸಂಸ್ಕರಣೆ ಮಾಡಿ ಕೆರೆಗಳಿಗೆ ಒದಗಿಸಿ ಆ ನೀರನ್ನ ಸೇವಿಸ್ತಾ ಇರ್ತಕ್ಕಂಥ ಭಾರತೀಯ ಪ್ರಜೆಗಳಲ್ಲಿ ಯಾವ್ದಾದ್ರೂ ಭಾಗ ಇದ್ರೆ ಅದು ಕೇವಲ ನಮ್ಮ ಬಯಲುಸೀಮೆಯ ಶಾಪಗ್ರಸ್ತ ನಾವುಗಳೇ ಅಂತ ನಾನು ಹೇಳ್ಬೇಕಾಗ್ತದೆ. ಇನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ VB ರಾಮ್ಜಿ ಮೂಲಕ ಗ್ರಾಮೀಣ ಜನರ ಉದ್ಧಾರಕ್ಕಾಗಿ ಯೋಜನೆ ಜಾರಿಯಾಗ್ತಾ ಇದೆ. ನರೇಗಾದಲ್ಲಿ 100 ದಿನಗಳು ರೈತರಿಗೆ ಕೆಲಸ ಸಿಕ್ಕರೆ VB ರಾಮ್ಜಿ ಯೋಜನೆ ಮೂಲಕ 125 ದಿನಗಳು ಕೆಲಸ ಸಿಗಲಿದೆ. ರೈತರ ಭದ್ರತೆಗೆ ಒತ್ತು ನೀಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಪಾರದರ್ಶಕತೆಯಿಂದ ಈ ಯೋಜನೆ ಕೂಡಿದ್ದು ನರೇಗಾ ರೀತಿ ಎಲ್ಲಿಯೂ ಸಹ ಅವ್ಯವಹಾರಕ್ಕೆ ಇಲ್ಲಿ ಅವಕಾಶವಿಲ್ಲ ಎಂದು ಯೋಜನೆಯ ಕುರಿತಾಗಿ ಸಮರ್ಥನೆಯನ್ನ ಮಾಡಿಕೊಂಡರು. ಮಹಾತ್ಮ ಗಾಂಧಿ ಹೇಗೆ ಭಾರತ ಇರೋವರೆಗೂ ಕೂಡ ಚಿರಾಯುವಾಗಿ ನಮ್ಮ ಮನಸ್ಸಿನಲ್ಲಿ ಅವರು ಉಳಿತಾರೆ, ಅದೇ ರೀತಿ ಮಾನ್ಯ ನರೇಂದ್ರ ಮೋದಿ ಅವರ ಸ್ಥಾನ ಕೂಡ ಭಾರತೀಯರ ಹೃದಯಗಳಲ್ಲಿ, ಮನಸ್ಸುಗಳಲ್ಲಿ ಶಾಶ್ವತವಾಗಿರ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಯೋಜನೆಯಲ್ಲಿ ಅನೇಕ, ಅಂದ್ರೆ 2004ರಲ್ಲಿ ಈ ಯೋಜನೆ ಮಾಡಿದಂಥದ್ದು ನಿಮಗೆ ಗೊತ್ತಿದೆ. ನರೇಗಾದ ಮುಂಚೆ ಇದು ಕೇವಲ ಮಹಾತ್ಮ ಗಾಂಧಿ ಅವರ ಹೆಸರೇನಿರಲಿಲ್ಲ. 2004-05 ರೋಜ್ಗಾರ್ ಮಿಷನ್ ಅಂತ ಅಷ್ಟೇ ಇದ್ದಿತ್ತು. ಗ್ರಾಮೀಣ ಅಭಿವೃದ್ಧಿ ರೋಜ್ಗಾರ್ ಮಿಷನ್ ಇಷ್ಟೇ ಇದ್ದಿತ್ತು. ತದನಂತರ ಬಂದಿತ್ತು. ಅದರಲ್ಲಿ ಯಾವ ರೀತಿ ಅನ್ಯಾಯ ಆಗ್ತಾ ಇತ್ತು, ಕೆಲವು ವಿಷಯಗಳು ನಮ್ಮ ರಾಮಚಂದ್ರೇಗೌಡರು ಹೇಳಿದ್ರು. ಇವತ್ತು ಸತ್ತೋಗಿರೋರ ಹೆಸರು, ಆ ಊರುಗಳನ್ನ ಬಿಟ್ಟು ಅನೇಕ ವರ್ಷಗಳಾಗಿದೆ, ಅಂತವರ ಹೆಸರಿನಲ್ಲಿ ಬಿಲ್ ಮಾಡ್ಕೊಳ್ತಾ ಇದ್ರು. ಇದು ಮುಂದುವರಿಸಬೇಕಾಗಿತ್ತಾ? ಕಾಮಗಾರಿನೇ ಆಗ್ದಿರಾ ಕಾಮಗಾರಿಯ ಹಣವನ್ನ ತೆಗೆದುಕೊಳ್ತಾ ಇದ್ರು. ಪಂಚಾಯಿತಿಯಲ್ಲಿ ಮೆಂಬರ್ಸ್ ಕೂತ್ಕೊಂಡು ಸಭೆನೇ ಮಾಡಿದಿರ ಇಂಥ ಕಾಮಗಾರಿ ಮಾಡಬೇಕು ಅಂತೇಳಿ ಅವರೇ, ಯಾರು ಈ ಕಾಂಗ್ರೆಸ್ ಅಲ್ಲಿರುವಂತ ಪುಡಾರಿಗಳು ಅಲ್ಲಿ ಸ್ಥಳೀಯವಾಗಿ. ಈಗ ಯಾರು ಇದು ಲಾಸ್ ಆಗಿರೋದು? ಕಾಂಗ್ರೆಸ್ನ ಪುಡಾರಿಗಳಿಗೆ, ಸಣ್ಣ ಸಣ್ಣ ಕಾರ್ಯಕರ್ತರಿಗೆ ಈಗ ಅನ್ಯಾಯ ಆಗಿದೆ. ಯಾಕೆ ಅಂದ್ರೆ ಕೆಲಸ ಮಾಡಿದಿರ ಹಣ ಸಿಗ್ತಾ ಇತ್ತು, ಕೆಲಸನೇ ಮಾಡಿದಿರ ಹಣ ಸಿಗ್ತಾ ಇತ್ತು. ಬಿಲ್ಲುಗಳು ಯಾರದೋ ಹೆಸರಲ್ಲಿ ಬಿಲ್ ತಗೊಳ್ಳೋರು, ಆಸ್ತಿನೇ ಮಾಡ್ತಾ ಇರಲಿಲ್ಲ, ಆಸ್ತಿ ಸೃಜನೆ ಆಗ್ತಾ ಇರಲಿಲ್ಲ. ನ್ಯಾಯವಾಗಿ ಯಾರು ಕೆಲಸ ಮಾಡಿದ್ದಾರೆ ಕಾಮಗಾರಿ, ರೈತರು, ಕೂಲಿ ಕಾರ್ಮಿಕರು, ಅವ್ರಿಗೆ ಸಂಬಳ ಯಾವಾಗ ಬರ್ತಾ ಇದ್ದಿದ್ದು? ವಾರಕ್ಕೆ ಬರೋದ? 1 ತಿಂಗಳಿಗಾದ್ರೂ ಕೊಡೋರ? 6 ತಿಂಗಳಾದ್ರೂ ಅವ್ರು ಕೊಡ್ತಾ ಇರಲಿಲ್ಲ. ಮತ್ತು ಕಟಾವ್ ಟೈಮ್ನಲ್ಲಿ, ಬಿತ್ತನೆ ಟೈಮ್ನಲ್ಲಿ, ರೈತರು ಬಿತ್ತನೆ ಟೈಮ್ನಲ್ಲಿ ಕಟಾವ್ ಮಾಡುವಂತ ಸಂದರ್ಭದಲ್ಲಿ 60 ದಿನ ಇವತ್ತು ರಜೆ ಕೊಟ್ಟಿದ್ದೀವಿ ನಾವು. ಯಾಕೆ? ರೈತರಿಗೆ ತೊಂದರೆ ಆಗಬಾರ್ದು.
ರೈತರಿಗೆ ಕೂಲಿ ಕಾರ್ಮಿಕರು ಸಿಗದೇ ಇದ್ರೆ ಬೆಳೆಗಳನ್ನ ಕಟಾವು ಮಾಡೋದು ಹೇಗೆ, ಬೆಳೆಗಳನ್ನ ಬೆಳೆಯೋದೇ, ಯಾವುದೇ ತಂತ್ರಜ್ಞಾನವನ್ನು ಅಳವಡಿಸಿರಲಿಲ್ಲ ಹಿಂದೆ. ಇವತ್ತು GPS ಅನ್ನ ಟ್ಯಾಗ್ ಮಾಡಿದ್ದೇವೆ ನಾವು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಕೂಡ ಟ್ಯಾಗ್ ಮಾಡಿ ಯಾರಲ್ಲಿ ಬಂದಿದ್ರೆ ಬಯೋಮೆಟ್ರಿಕ್ಸ್ ಅಟೆಂಡೆನ್ಸ್ ಇದೆ. ಈಗ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಯಾವುದೋ ಕಾಗದದಲ್ಲಿ ಬರೆಯೋದಲ್ಲ, ಹಾಜರಿದ್ದಾರಾ ಇಲ್ವಾ ಅಂತ ಡೂಪ್ಲಿಕೇಟ್ ಮಾಡೋಂಗಿಲ್ಲ. ₹1 ಭ್ರಷ್ಟಾಚಾರ ಆಗಲ್ಲ. ಈಗ ಪ್ರತಿ ವಾರ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಅಲ್ಲಿನ ಮುಖ್ಯವಾಗಿರ್ತಕ್ಕಂಥವ್ರು ಕೂತ್ಕೊಂಡು ಪ್ರತಿ ವಾರ ಆ ಪಂಚಾಯಿತಿಗೆ ಬೇಕಾಗಿರ್ತಕ್ಕಂಥ ಕಾಮಗಾರಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಬೇಕೀಗ. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ಸ್ಥಳೀಯ ಬಿಜೆಪಿ ಮುಖಂಡರಾದ ಮರಳುಮುಕುಂಟೆ ಕೃಷ್ಣಮೂರ್ತಿ ಸೇರಿದಂತೆ ಮುಂತಾದ ಮುಖಂಡರು ಭಾಗವಹಿಸಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಲಿಂಗ ಅಸಮಾನತೆ, ನಿರುದ್ಯೋಗ, ಮಾನವ ಹಕ್ಕುಗಳು ಮತ್ತು ಸಾಮಾಜಿಕ ರಕ್ಷಣೆಗಳಂತಹ ಸಮಸ್ಯೆಗಳನ್ನು ನಿಭಾಯಿಸಿ ಸಾಮಾಜಿಕ ನ್ಯಾಯವನ್ನು ಉತ್ತೇಜಿಸುವ ಉದ್ದೇಶದಿಂದ ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಆಚರಿಸಲಾಗುತ್ತಿದೆ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಕುಂತಲಾ ಅವರು ಹೇಳಿದರು. ಜವಾಬ್ದಾರಿ ಹೋದ್ರು ಕೂಡ ಅಲ್ಲಿ ಟಿಸಿಗಳಿಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗೆ ಬೇರೆ ಇಲ್ಲ. ಅವರು ಅಲ್ಲಿ ಮಾತಾಡೋದು, ಅವ್ರು ಹೇಳೋದು, ಅವ್ರು ಕೇಳೋದು ನಮ್ಗೆ ಬೇಜಾರಾಗ್ಬಿಡುತ್ತೆ. ಅಷ್ಟೊಂದು ಟಾರ್ಚರ್ ಇರುತ್ತೆ. ಹೌದ್ರಿ, ಈಗ ನೀವು ಆಯ್ತು, ನೀವು ಅದನ್ನ ತಲೆಗೆ ಇಟ್ಕೊಂಡು ನೀವು ಫಾಸ್ಟ್ ಆಗಿ ಓಡಿಸಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಲ್ಲ. ಚಿಂತಾಮಣಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ವಿಶ್ವ ಸಾಮಾಜಿಕ ನ್ಯಾಯ ದಿನಾಚರಣೆ ಅಂಗವಾಗಿ ರಸ್ತೆ ಸುರಕ್ಷತಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಶಕುಂತಲಾ ಅವರು ಮಾತನಾಡಿ, ಜೀವನದಲ್ಲಿ ಪ್ರತಿಯೊಬ್ಬರಿಗೆ ಶಿಕ್ಷಣ, ರಾಜಕೀಯ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಸಾಮಾಜಿಕ ನ್ಯಾಯದ ಪ್ರಕಾರ ಅವಕಾಶಗಳು ಸಿಗಬೇಕು. ಆಗ ವಿಶ್ವ ಸಾಮಾಜಿಕ ನ್ಯಾಯ ದಿನಕ್ಕೆ ಅರ್ಥ ಬರುತ್ತದೆ ಎಂದರು. ರಸ್ತೆ ಸುರಕ್ಷತಾ ಹಾಗೂ ವಿಶ್ವ ಸಾಮಾಜಿಕ ನ್ಯಾಯ. ರಸ್ತೆ ಸುರಕ್ಷತಾ ಅಂದರೆ ಏನು? ನಾವು ಯಾವ ರೀತಿ ಒಂದು ವಾಹನವನ್ನು ಚಲಾವಣೆ ಮಾಡಬೇಕು ರಸ್ತೆಯಲ್ಲಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಆಲ್ರೆಡಿ. ಯಾಕಂದರೆ ನೀವೆಲ್ಲರೂ ಲೈಸೆನ್ಸ್ ಪಡ್ಕೊಂಡು ಬಂದಿರ್ತೀರ ಅಲ್ವಾ? ಇದ್ರೆ ನಾವು ಹೇಗೆ ಒಂದು ವಾಹನವನ್ನು ಓಡಿಸ್ಬೇಕು, ಲೈಸೆನ್ಸ್ ಕೊಡಬೇಕಾದ್ರೇ ನಿಮಗೆ ರೂಲ್ಸ್ ಎಲ್ಲ ನೋಡ್ಬಿಟ್ಟೆ ಕೊಟ್ಟಿರ್ತಾರೆ RTOದವರು, ಹೌದಾ? ಸೈನ್ ಬೋರ್ಡಲ್ಲಿ ನೋಡಿ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ? ಆದರೂ ನಾವು ರಸ್ತೆನ ರೂಲ್ಸ್ನ ಫಾಲೋ ಮಾಡಲ್ಲ ರಸ್ತೆಯಲ್ಲಿ ಹೋಗಬೇಕಾದ್ರೆ. ಯಾಕೆ? ಅಲ್ವಾ? ಲೈಸೆನ್ಸ್ ಪಡ್ಕೊಂಡಿದ್ದೀವಿ, ರಸ್ತೆಯಲ್ಲಿ ರೂಲ್ಸ್ ಫಾಲೋ ಮಾಡಲ್ಲ. ಏನು ರೀಸನ್? ಕಾರಣ ಏನು? ಆ ಥರ ಯಾಕೆ ಆ ಥರ ಮಾಡಬೇಕು? ಆ ಥರ ಯಾಕೆ ಮಾಡಬೇಕು? ನೆನಪಡಿ ಫಾರಂ 4 ಇದೆ, 10ವರೆಗೆ ಬಿಡೋದು, ಜೋರಾಗಿ ಓಡಿಸೋದು, ಆಕ್ಸಿಡೆಂಟ್ಗಳು ಮಾಡೋದು. ಆಯಿತು, ಟೈಮಿಗೆ ಸರಿಯಾಗಿ ಬರಲ್ಲ ಅಂತ ಹೇಳಿದ್ರಿ. ಒಂದೊಂದು ದಿನ ಅದೇ ಥರ ಇರಲ್ಲ, ಅವರು ಫಾಲೋ ಮಾಡ್ತಾರೆ. ಒಂದಿನ ಹೆಚ್ಚು ಕಮ್ಮಿ ಆಗತ್ತೆ. ನಾಲ್ಕು ನಿರ್ವಾಹಕರೆಲ್ಲ ಹೇಳಿದ್ದೆಲ್ಲ ನಾವು ವಿಚಾರಣೆ ಮಾಡ್ತೀವಿ. ಎಲ್ಲಾದ್ರೂ ಪಬ್ಲಿಕ್ ಕಂಪ್ಲೇಂಟ್ ಬಂದಾಗ ಮಾತ್ರ ನಾವು ನಿಲ್ಸ್ಕೊಂಡು ಸ್ವಲ್ಪ ನಿಧಾನವಾಗಿ ಹಂಚ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಒಂದು 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನವಾಗಿ ಹೋಗಿ ಅಂತ ಹೇಳ್ತೀವಿ. ಯಾಕಂದ್ರೆ ಪಬ್ಲಿಕ್ ನಾವು ನೋಡ್ಬೇಕಲ್ಲ, ನಮ್ಮ ಪ್ಯಾಸೆಂಜರ್ಸ್ ನಿಲ್ಲಿಸ್ಬೇಕು. ಆದ್ರೆ ನೋಡಿ, ಹೌದು, ನಿಮಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನೀವು ತಿಳ್ಕೊಬೇಕು ಫಸ್ಟ್. ಆಸ್ ಎ ಡ್ರೈವರ್ ಆರ್ ಆಸ್ ಎ ಕಂಡಕ್ಟರ್ ನಿಮಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಅಂತ ನೀವು ಅದನ್ನ ಅರ್ಥಕೋಬೇಕು. ಜವಾಬ್ದಾರಿ ಹೋದ್ರು ಕೂಡ ಅಲ್ಲಿ ಟಿಸಿಗಳಿಗೆ, ಡ್ರೈವರ್ಗಳಿಗೆ, ಕಂಡಕ್ಟರ್ಗೆ ಬೇರೆ ಇಲ್ಲ. ಅವರು ಅಲ್ಲಿ ಮಾತಾಡೋದು, ಅವ್ರು ಹೇಳೋದು, ಅವ್ರು ಕೇಳೋದು ನಮ್ಗೆ ಬೇಜಾರಾಗ್ಬಿಡುತ್ತೆ. ಅಷ್ಟೊಂದು ಟಾರ್ಚರ್ ಇರುತ್ತೆ. ಹೌದ್ರಿ, ಈಗ ನೀವು ಆಯ್ತು, ನೀವು ಅದನ್ನ ತಲೆಗೆ ಇಟ್ಕೊಂಡು ನೀವು ಫಾಸ್ಟ್ ಆಗಿ ಓಡಿಸಿದ್ರೆ ಬೇರೆಯವ್ರಿಗೆಲ್ಲ ತೊಂದರೆ ಆಗಲ್ಲ. ಫಾಸ್ಟ್ ಇಲ್ಲ, ನಾನು ನೋಡಿದ್ದೀನಿ
ಈ ಟೈಮ್ ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ, ಒಂದು 10 ನಿಮಿಷ ಹೆಚ್ಚು ಕಮ್ಮಿ ಅಷ್ಟೇ. ಬೇರೆ ಹೇಳಿ ಯಾವ ಡಿಪಾರ್ಟ್ಮೆಂಟ್ ಸರ್? ನಾವು KSRTC ಅಲ್ಲಿ ಇದ್ವಿ. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್, ಡಿವೈಎಸ್ಪಿ ಮುರಳೀಧರ್, ಕೆಎಸ್ಆರ್ಟಿಸಿ ವಿಭಾಗದ ವ್ಯವಸ್ಥಾಪಕರಾದ ಸುಜಾತ ಸೇರಿದಂತೆ ಆಟೋ ವಾಹನ ಚಾಲಕರು, ಗುಡ್ಸ್ ವಾಹನ ಚಾಲಕರು ಮತ್ತಿತರರು ಹಾಜರಿದ್ದರು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಗ್ರಾಮೀಣ ಬಡವರಿಗೆ ಜೀವನಾಡಿಯಾಗಿದ್ದ ಮನರೇಗಾ ಬಚಾವ್ ಆಂದೋಲನ. ಕೇಂದ್ರದ ಬಿಜೆಪಿ ಸರ್ಕಾರ ಮನರೇಗಾ ಬಂದ್ ಮಾಡಿರುವುದನ್ನು ಖಂಡಿಸಿ ಬೃಹತ್ ಜನಸಂಗ್ರಾಮ ಪ್ರತಿಭಟನೆ. ವಿಬಿಜಿ ರಾಮ್ಜಿ ಬೇಡ, ಮನರೇಗಾ ಮುಂದುವರಿಸಲು ಆಗ್ರಹಿಸಿ ಹೋರಾಟದಲ್ಲಿ ಭಾಗವಹಿಸಿ ಕೈಬಲಪಡಿಸಿ. ಫೆಬ್ರವರಿ 23ರ ಸೋಮವಾರ ಚಿಕ್ಕಬಳ್ಳಾಪುರ ಹೊರವಲಯದ ಚದಲಪುರ ಕ್ರಾಸ್ ಬಳಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಪ್ರಕಟಣೆ: ರಕ್ಷಾರಾಮಯ್ಯ, ಕಾಂಗ್ರೆಸ್ ಅಭ್ಯರ್ಥಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ಎಐಸಿಸಿ ಸದಸ್ಯರು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ, ಪಟ್ರೇನಹಳ್ಳಿ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು. ದಿನಾಂಕ 2/3/2026 ಸೋಮವಾರದಂದು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಮೂಲದೇವರಿಗೆ ಪಂಚಾಮೃತ ಅಭಿಷೇಕ, ಬೆಣ್ಣೆ ಅಲಂಕಾರ ಏರ್ಪಡಿಸಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ತನು ಮನ ಧನವನ್ನ ಅರ್ಪಿಸಿ ದೈವಿ ಕಾರ್ಯದಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ರಧಾನ ಅರ್ಚಕರು ಪವನ್ ಶರ್ಮಾ 6362661157. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪಟ್ರೇನಹಳ್ಳಿ ಗ್ರಾಮಸ್ಥರು. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಕಾವೇರಿ ಬೋರ್ವೆಲ್ಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೇಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ: ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160.
ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಆಪೋಸಿಟ್ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಉಚ್ಚ ನ್ಯಾಯಾಲಯದ ತೀರ್ಪನ್ನ ನಾವು ಗೌರವಿಸುತ್ತೇವೆ. ಸುಬ್ಬಾರೆಡ್ಡಿ ಅವರು ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದು, ಅಲ್ಲಿನ ತೀರ್ಪಿಗಾಗಿ ನಾವೆಲ್ಲರೂ ಕಾಯುತ್ತಿದ್ದೇವೆ. ಅಲ್ಲಿ ಏನೇ ತೀರ್ಪು ಬಂದರೂ ನಾವು ಎಂದಿಗೂ ಸುಬ್ಬಾರೆಡ್ಡಿ ಅವರ ಜೊತೆಗಿರುತ್ತೇವೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ KR ಸುಧಾಕರ್ ರೆಡ್ಡಿ ತಿಳಿಸಿದರು. ಯಾಕಂದರೆ ಮತ್ತೆ ಇನ್ನೂ ಒಂದು ಹೇಳ್ತಾರೆ ನಮ್ಮ ಮುನ್ರಾಜ್ ಅವರು, ಏನೋ ಮಾಧ್ಯಮಗಳ ಮುಖಾಂತರ ನಾನು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ NDA ಪಕ್ಷದಿಂದ ಅರುಣನಾಥ್ ರೆಡ್ಡಿ ಅವ್ರು ಬೇಕಾದ್ರೆ ನಿಲ್ಲಿಸಿ ಅಂತ. ಯಾಕಪ್ಪ ಹೇಳ್ತೀಯ? ನೀನೇ ನಿಂತ್ಕೊಂಡು ನೀನೇ ಸವಾಲು ಹಾಕೋ. ಯಾಕೆ ನೀನು ಬೇರೆಯವ್ರು, ನಿನಗೆ ಯೋಗ್ಯತೆ ಇಲ್ಲ, ನೀನು ಬೇರೆಯವ್ರಿಗೆ ಯಾಕೆ ನೀನು ಬೇರೆ ಅರುಣನಾಥ್ ರೆಡ್ಡಿ ಅವ್ರಿಗೆಲ್ಲ ಹೇಳ್ತೀನಿ ನೀನು? ಚೇಳೂರು ಪಟ್ಟಣದ HVN ಕಲ್ಯಾಣ ಮಂಟಪದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ KR ಸುಧಾಕರ್ ರೆಡ್ಡಿ ಮಾತನಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪಿಗಾಗಿ ನಾವೆಲ್ಲರೂ ಕಣ್ಣು ತೆರೆದು ಕಾಯುತ್ತಿದ್ದೇವೆ. ನ್ಯಾಯಾಲಯ ಯಾವುದೇ ತೀರ್ಪು ನೀಡಿದ್ರೂ ಅದಕ್ಕೆ ನಾವು ಸಿದ್ಧರಿದ್ದೇವೆ. ಸುಬ್ಬಾರೆಡ್ಡಿ ಅವರು ಕೇವಲ ಒಬ್ಬ ನಾಯಕರಲ್ಲ, ಅವರು ಜನಪರ ಕಾಳಜಿಯುಳ್ಳ ಸ್ನೇಹಜೀವಿ. ಅವರ 20 ವರ್ಷಗಳ ಜನಸೇವೆಯೇ ನಮಗೆ ಶ್ರೀರಕ್ಷೆ ಎಂದು ಸುಧಾಕರ್ ರೆಡ್ಡಿ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದ್ದ ವಿಷಯ, ಈ ನಡುವೆ ಎಲ್ಲ ಬರ್ತಾ ಇದೆ. ಸುಬ್ಬಾರೆಡ್ಡಿಯನ್ನು ಅಸಿಂದುಗೊಳಿಸಿದ್ರು. ಅವರು BJP ಮುಖಂಡರು ಒಂದು ಸೇಡಿನ ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಜನರ ಮನದಲ್ಲಿಲ್ಲ.
ಮನದಲ್ಲಿರುವವರು ಈ ನಮ್ಮ ಸುಬ್ಬಾರೆಡ್ಡಿ ಅವರು ಎಷ್ಟೋ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವ್ರಿಗೆ ರಾಜಕೀಯ ಬೇಕಾಗಿಲ್ಲ, ಅವ್ರು ಸರ್ವೀಸ್ ಮಾಡಬೇಕು ಅಂತ ಜನಗಳಿಗೆ ಇನ್ನೂ ಹೆಚ್ಚಾಗಿ ಸರ್ವೀಸ್ ಮಾಡ್ಬೋದು ಒಂದು ಪಾಲಿಟಿಕ್ಸ್ನಲ್ಲಿದ್ದರೆ ಅಂತ ಅವ್ರು ಬಂದಿದ್ದಾರೆ ಹೊರತು ಅವ್ರ ಪಾಲಿಟಿಕ್ಸೇನೇ ಇಲ್ಲ, ಬೇಕಾಗಿಲ್ಲ. ಇನ್ನೊಂದು, ಇವರು ಜನಗಳ ರೈತರ ಜಮೀನುಗಳ ಕಬಳಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಬಿನಾಮಿ ಹೆಸರುಗಳಲ್ಲೇ ಅವರು ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾಗಿರುತ್ತೆ. ಯಾಕಂದರೆ ಬೇಕಾದರೆ ನಾವು ಚರ್ಚೆಗೆ ಸಿದ್ಧವಾಗಿದ್ದರು, ಅವರು ಬರಲಿ, ಚರ್ಚೆಗೆ ಸಿದ್ಧವಾಗಿದ್ದೀವಿ. ಇನ್ನು ಈ BJP ಮುಖಂಡರು ಇಂಥ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಅವರು ಹೆಸರನ್ನು ಕೆಡಿಸೋದು ಚೆನ್ನಾಗಿರುವುದಿಲ್ಲ. ಮುಂದೆ ಕೋರ್ಟ್ಗೆ ಹೋಗಿದ್ದಾರೆ, ಕೋರ್ಟ್ನಲ್ಲಿ ನಮಗೆ ಗ್ಯಾರಂಟಿಯಾಗಿ ಸ್ಟೇ ಆಗುತ್ತೆ, ಕಂಟಿನ್ಯೂ ಆಗ್ತಾರೆ. ನಮ್ಮ MLA ಅವರು MLA ಆಗಿ ಕಂಟಿನ್ಯೂ ಆಗ್ತಾರೆ. ಈ ಒಂದು ವೇಳೆ ಏನಾದರೂ ಸಮಸ್ಯೆ ಆದರೂ ಅವರು ಜನ ಮನದಲ್ಲಿದ್ದಾರೆ. ಇವಾಗ ಮೂರು ಬಾರಿ ಅವರು ಶಾಸಕರಾಗಿದ್ದಾರೆ. 3 ಬಾರಿ ಶಾಸಕರ ಆದವರು ಯಾರೂ ಇಲ್ಲ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ. ಇವರು ಮಾತ್ರ ಇದ್ದಾರೆ. ಯಾಕಂದರೆ ಅವರು ಜನ ಮನದಲ್ಲಿದ್ದಾರೆ. ಅದಕ್ಕೋಸ್ಕರ ಅವ್ರ ಹೆಸರನ್ನು ಕೆಡಿಸಬೇಕು ಅಂತ ಮಾಡ್ತಾಯಿದ್ದಾರೆ. ಇದು ಇಲ್ಲೂ ಸಲ್ಲದ ಆರೋಪಗಳನ್ನು ಮಾಡಿ ಇದೆಲ್ಲ ಮಾಡೋದು ಒಳ್ಳೆಯದಲ್ಲ BJP ಮುಖಂಡರುಗಳೇ. ಇದೇ ವೇಳೆ ಮಾತನಾಡಿದ ಮುಖಂಡ ಕಡ್ಡಿಲು ವೆಂಕಟರಮಣಪ್ಪ, ಸುಬ್ಬಾರೆಡ್ಡಿ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸಿದ್ದಾರೆ. ರಾಜಕೀಯ ಪಿತೂರಿಗಳಿಗೆ ಅವರ ಜನಸೇವೆಯನ್ನ ತಡೆಯಲು ಸಾಧ್ಯವಿಲ್ಲ. ಕಾರ್ಯಕರ್ತರೆಲ್ಲರೂ ಒಗ್ಗೂಡಿ ಅವರ ಬೆನ್ನಿಗೆ ನಿಂತಿದ್ದೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಮುಖಂಡರನ್ನು ಎಲ್ಲ ಮಾತಾಡಿದ್ದಾರೆ. ಮುಖ್ಯವಾಗಿ ಅಸಿಂಧುಗೊಳಿಸಿರ್ತಂಥ ಕಾರಣಕ್ಕೆ ನಮ್ಮ ಹೈಕೋರ್ಟಲ್ಲಿ ಅಸಿಂಧುಗೊಳಿಸಿದ್ದಾರೆ. ಅದನ್ನು ಮೇಲ್ಮನವಿಗೆ ಸ್ಟೇಗೋಸ್ಕರ ಸುಪ್ರೀಂ ಕೋರ್ಟಲ್ಲೇ ದಾವೆ ಹೊರಡಿಸಿದ್ದಾರೆ ನಮ್ಮ ನಾಯಕರು ಸುಬ್ಬಾರೆಡ್ಡಿ ಅಣ್ಣನವರು. ಮುಖ್ಯವಾಗಿ ನಮ್ಮ ಅಪರ್ಜಿತ ಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಮ್ಮ ಮುನ್ರಾಜ್ ಅವರು ಏನು ದಾವೆ ಹೊರಡಿಸಿದ್ದಾರೆ, ಅದರಲ್ಲಿ ಏನು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿಲ್ಲ ಅನ್ನೋ ಉದ್ದೇಶಕ್ಕೆ ಅವರು ಹಿಂಬಾಗಳಿಂದ ಅವರು ಅಧಿಕಾರ ತಗೊಳ್ಳೋಕ್ಕೋಸ್ಕರನೇ ಇವೆಲ್ಲ ಮಾಡಿರೋದು ಉದ್ದೇಶ. ಬಿಟ್ಟರೆ ಯಾವುದೇ ಉದ್ದೇಶ ನಮ್ಮ ಒಂದು ಕ್ಷೇತ್ರಕ್ಕೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಯಾವುದೂ ಅವ್ರ ಕೈಲಿಂದ ಆಗಲ್ಲ ಅಂತ ಹೇಳಿ ಬೇರೆ ಮುಖಾಂತರ ಜನ ಆದೇಶ ನಮ್ಮ ಕೈಲಾಗಲ್ಲ, ಬೇರೆ ಹಿಂಭಾಗಗಳಿಂದ ನಾವು ಅಧಿಕಾರ ತಗೊಂಡು ಕ್ಷೇತ್ರವನ್ನು ನಾವು ನಮ್ಮ ಹಿಡಿತಲ್ಲಿ ತಗೋಬೇಕಂತ ಮುನ್ರಾಜ್ ಅವರು ಈ ರೀತಿ ಮಾಡಿದರೆ ವಿನಃ ಯಾವುದೇ ಕಾರಣಕ್ಕೂ ಅವರು ಶಾಸಕರಾಗೋ ಚಾನ್ಸೇ ಇಲ್ಲ ನಮ್ಮ ಸುಬ್ಬಾರೆಡ್ಡಿಯನ್ನು ಇರುವವರೆಗೂ. ಏಕೆಂದರೆ ಮತ್ತೆ ಇನ್ನೂ ಒಂದು ಹೇಳ್ತಾರೆ ನಮ್ಮ ಮುನ್ರಾಜ್ ಅವರು, ಏನೋ ಮಾಧ್ಯಮಗಳ ಮುಖಾಂತರ ನಾನು ನಿಂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂದರೆ ನಮ್ಮ NDA ಪಕ್ಷದಿಂದ ಅರುಣಾಥ ರೆಡ್ಡಿ ಅವ್ರು ಬೇಕಾದ್ರೆ ನಿಲ್ಲಿಸಿ ಅಂತ. ಯಾಕಪ್ಪ ಹೇಳ್ತೀಯ? ನೀನೇ ನಿಂತ್ಕೊಂಡು ನೀನೇ ಸವಾಲು ಹಾಕೋ. ಯಾಕೆ ನೀನು ನಿನಗೆ ಯೋಗ್ಯತೆ ಇಲ್ಲ, ಬೇರೆಯವ್ರಿಗೆ ಯಾಕೆ ನೀನು ಬೇರೆ ಅರುಣಾಥ ರೆಡ್ಡಿ ಅವ್ರಿಗೆಲ್ಲ ಹೇಳ್ತೀನಿ? ನೀನು ಇಷ್ಟು ಎಲ್ಲ ನೀನು ರಾಜ್ಯಾಂತ ಮಾಡ್ತಾ ಇದೆಯಲ್ಲ, ನೀನೇ ನಿಂತ್ಕೊಂಡು ನೀನೇ ಗೆಲ್ಲಿ ನೋಡೋಣ. ನಿನ್ಗೆ ಆ ಒಂದು ಅರ್ಹತೆ ಇಲ್ಲದಕ್ಕೋಸ್ಕರ ಇನ್ನೇನು ಒಂದು 2 ವರ್ಷದಲ್ಲಿ ಹಿಂಭಾಗಗಳಿಂದ ನಾವು ಅಧಿಕಾರಕ್ಕೆ ತಗೋಬೇಕು ಅನ್ನೋ ಉದ್ದೇಶಕ್ಕೆ ನೀನು ಬೇರೆಯವ್ರನ್ನ ನೀನು ಬಾವಿಯಲ್ಲಿ ಇದು ಮಾಡ್ತಾ ಇದೀಯ ಅಷ್ಟೇ. ಈ ಸಂದರ್ಭದಲ್ಲಿ ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ PR ರಾಮಾಂಜನೇಯ ರೆಡ್ಡಿ, PR ಜ್ವಲಂ, ಪೋಲನಾಯಕನಪಲ್ಲಿ, ಮಾಜಿ ತಾಲೂಕು ಪಂಚಾಯಿತಿ BV ಮಂಜುನಾಥ್ ಮತ್ತಿತರರು ಹಾಜರಿದ್ದರು. JK ಆನಂದ್, MMTV ನ್ಯೂಸ್, ಜೇಲೂರು. ಮರ ಕಡಿದ ವಿಚಾರಕ್ಕೆ ರಾಗಿಮಾಕಲಹಳ್ಳಿ ಗ್ರಾಮ ರಣರಂಗವಾಗಿ ಮಾರ್ಪಟ್ಟಿದ್ದು 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಮಹಿಳೆಯರೆನ್ನದೇ ಮನ ಬಂದಂತೆ ಹಲ್ಲೆ ಮಾಡಿರುವ ಕಿರಾತಕರು ಅಟ್ಟಹಾಸ ಮೆರೆದಿದ್ದಾರೆ. ಹೀಗೆ ಸಿಕ್ಕ ವಸ್ತುಗಳಲ್ಲಿ ಹಿಗ್ಗಾಮುಗ್ಗ ಹಲ್ಲೆ ಮಾಡ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಗಿಮಾಕಲಹಳ್ಳಿ ಗ್ರಾಮದಲ್ಲಿ. ಒಂದು ಮರ ಕಡಿದ ಕಾರಣಕ್ಕೆ ಶುರುವಾದ ಜಗಳ ಕಲ್ಲು, ದೊಣ್ಣೆ ಮತ್ತು ಚಾಕುಗಳಿಂದ ಹಲ್ಲೆ ಮಾಡುವ ಹಂತಕ್ಕೆ ತಲುಪಿದ್ದು ಇಡೀ ಗ್ರಾಮವೇ ಬೆಚ್ಚಿ ಬೀಳುವಂತಾಗಿದೆ. ಭೀಕರ ದಾಳಿಯಲ್ಲಿ ಪಲ್ಲವಿ, ವೆಂಕಟಮ್ಮ, ಪಾರ್ವತಮ್ಮ ಹಾಗೂ ನರಸಿಂಹಮೂರ್ತಿ ಎಂಬುವರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಲಾಗಿದೆ. 2 ಮಹಿಳೆಯರ ಕಣ್ಣಿಗೆ ತೀವ್ರ ಪೆಟ್ಟಾಗಿದ್ದು ಓರ್ವ ಮಹಿಳೆಯ ಕಾಲು ಮುರಿದಿದೆ.
ಇನ್ನು ನರಸಿಂಹಮೂರ್ತಿ ಎಂಬುವರಿಗೆ ಚಾಕುವಿನಿಂದ ಇರಿಯಲಾಗಿದ್ದು ಇವರ ಪರಿಸ್ಥಿತಿ ಗಂಭೀರವಾಗಿದೆ. ಗ್ರಾಮದ ಶಂಕರ್, ಮುರಳಿ, ಅಜಯ್ ಆಲಿಯಾಸ್ ಅಪ್ಪು, ರಾಜ ಹನುಮಯ್ಯ ಅಂಡ್ ಟೀಮ್ ಈ ಕೃತ್ಯದ ಹಿಂದಿರುವ ಸೂತ್ರಧಾರಿಗಳು ಅನ್ನೋ ಆರೋಪ ಕೇಳಿಬಂದಿದೆ. ಸ್ಥಳೀಯರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸೆರೆ ಹಿಡಿದಿರುವ ದೃಶ್ಯಗಳು ಈ ಗಲಾಟೆಗೆ ಸಾಕ್ಷಿಯಾಗಿವೆ. ಇತ್ತ ಗಾಯಾಳುಗಳು ರಕ್ತದ ಮಡುವಿನಲ್ಲಿ ಆಸ್ಪತ್ರೆಗೆ ಬಂದರೆ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿಯ ನಡೆ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಗಂಭೀರ ಸ್ಥಿತಿಯಲ್ಲಿದ್ದರೂ ಇವತ್ತು ಬೆಡ್ ಖಾಲಿ ಇಲ್ಲ, ನಾಳೆ ಬನ್ನಿ ಎಂದು ನಿರ್ಲಕ್ಷ್ಯ ತೋರಿದ್ದಾರಂತೆ. ಇನ್ನು ಚಿಕಿತ್ಸೆ ಸಿಗದೆ ಗಾಯಾಳುಗಳು ಆಸ್ಪತ್ರೆಯ ನೆಲದ ಮೇಲೆಯೇ ಕುಳಿತು ನರಳಾಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಒಟ್ಟಾರೆ ಈ ಘಟನೆ ಕುರಿತಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಫ್ಯೂ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. Another number 8886002009. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 974174492 9986744492. Another number 08156272799. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, NEET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611.
ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗೌರಿಬಿದನೂರು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಕೆಎಚ್ಪಿ ಬಣಕ್ಕೆ ಸೇರ್ಪಡೆಯಾಗಿದ್ದ ವೆಂಕಟ ಕ್ಷಮೆ ಯಾಚಿಸಿ ಶಿವಶಂಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಗೌರಿಬಿದನೂರು ತಾಲೂಕಿನ ನಾಗಸಂದ್ರ ಗ್ರಾಮದ ಗೃಹ ಕಚೇರಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಕೆಎಚ್ಪಿ ಬಣಕ್ಕೆ ಸೇರ್ಪಡೆಯಾಗಿದ್ದ ವೆಂಕಟ್ ಕ್ಷಮೆ ಯಾಚಿಸಿ ಶಿವಶಂಕರ್ ರೆಡ್ಡಿ ಅವರ ನೇತೃತ್ವದಲ್ಲಿ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇದೇ ವೇಳೆ ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಮಾತನಾಡಿ, ಇತ್ತೀಚೆಗೆ ತಾಲೂಕಿನಲ್ಲಿ ಹಲವು ಚುನಾವಣೆ ನಡೆಯಿತು. ಅಲ್ಲಿ 2-3 ಸಾವಿರ ಹಣ ಕೊಟ್ಟು ವಾತಾವರಣ ಕೆಡಿಸುವ ಕೆಲಸ ಆಗುತ್ತಿದೆ. ರಾಯರೇಕಲಹಳ್ಳಿ ಡೈರಿ ಚುನಾವಣೆ ಮೊನ್ನೆ ನಡೆಯಿತು.
ಮತದಾರರು ಅತಿ ಹೆಚ್ಚು ನಮ್ಮ ಪಕ್ಷದವರೇ ಇದ್ದಾರೆ. ವೋಟ್ ಹಾಕುವುದಕ್ಕೆ ಬಿಡಲಿಲ್ಲ. 50 ಮಂದಿ ಪೊಲೀಸರು, ಚುನಾವಣಾ ಅಧಿಕಾರಿ ಸೇರಿಕೊಂಡು ಬೇರೆಯವರಿಗೆ ಮತ ಹಾಕಲು ಬಿಟ್ಟು ದೌರ್ಜನ್ಯ ಮಾಡಿದ್ದಾರೆ. ದುಡ್ಡು ಕೊಟ್ಟು ಮತ ಹಾಕಿಸಿ ನಾವು ಗೆದ್ದಿದ್ದೇವೆ ಎಂದು ಬೀಗುತ್ತಿದ್ದಾರೆ. ತಪಸಮಾಕಲಹಳ್ಳಿಯಲ್ಲಿ ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ರು. ಪಂಚಾಯಿತಿಗೆ ತೆರಿಗೆ ಕಟ್ಟಿರುವ ರಸೀದಿ ಕೂಡ ಅವರ ಬಳಿಯಿತ್ತು. ಏಕಾಏಕಿ ಹೋಗಿ ಈ ಜಾಗದಲ್ಲಿ ಅಂಗನವಾಡಿ ಕಟ್ಟಬೇಕು ಎಂದು ನೋಟಿಸ್ ನೀಡಿದ್ದಾರೆ. 60-90 ಜಾಗ ಇದಾಗಿದ್ದು ಅದರಲ್ಲಿ 30-40ರಷ್ಟು ವಾಸಿಸಲು ಜಾಗ ಕೊಡಿ ಎಂದು ಕೇಳಿದ್ದಾರೆ. ಜೆಸಿಪಿ ತೆಗೆದುಕೊಂಡು ಹೋಗಿ 50 ಜನ ಪೊಲೀಸರೊಂದಿಗೆ ಅಧಿಕಾರಿಗಳು ಹೋಗಿ ಬಡವರ ಮೇಲೆ ಗದಾ ಪ್ರಹಾರ ಮಾಡಿ ಗುಡಿಸಲು ಕಿತ್ತು ಹಾಕಿದ್ದಾರೆ. ಬೇರೆ ಕಡೆ ಜಾಗ ನೀಡಿ ಇದನ್ನ ತೆರವುಗೊಳಿಸಬಹುದಾಗಿತ್ತು. ಅವರ ಕುಟುಂಬವನ್ನ ಈಗ ಬೀದಿಗೆ ತಂದು ಬಿಟ್ಟಿದ್ದಾರೆ. ಈ ರೀತಿಯ ಘಟನೆಗಳು ತಾಲೂಕಿನಲ್ಲಿ ದೌರ್ಜನ್ಯವಾದಂತಹ ವಾತಾವರಣ ಮತ್ತು ಚುನಾವಣೆಗಳಿಗೆ ಹಣ ಸುರಿಯುವುದು, ಸಣ್ಣ ಸಣ್ಣ ಚುನಾವಣೆಯಲ್ಲಿ ಹಣ ನೀಡಿ ಹಳ್ಳಿಗಳ ವಾತಾವರಣ ಹದಗೆಟ್ಟು ಹೋಗಿದೆ. ತಾಲೂಕಿನಲ್ಲಿ ಆಸ್ಪತ್ರೆ, ಪೊಲೀಸ್ ಇಲಾಖೆ, ಪಂಚಾಯಿತಿ ಕಚೇರಿಗಳು ಸಂಪೂರ್ಣ ಹದಗೆಟ್ಟು ಹೋಗಿದೆ. ಇದನ್ನ ಸರಿಪಡಿಸುವ ಜವಾಬ್ದಾರಿ ಮತ್ತು ಕೆಲಸಗಳು ಆಗುತ್ತಿಲ್ಲ ಎಂದು ಪರೋಕ್ಷವಾಗಿ ತಾಲೂಕು ಆಡಳಿತದ ವಿರುದ್ಧ ಗುಡುಗಿದ್ದಾರೆ. ಅಲ್ಲಿ ವಾತಾವರಣ ಕೆಡಿಸ್ಬಿಡೋದು. ಈಗ ಮೊನ್ನೆ ರಾಯರಾಯಕಹಳ್ಳಿಯಲ್ಲಿ ಒಂದು ಎಲೆಕ್ಷನ್, ಮತದಾರರು ನಮ್ಮವರೇ ಇದ್ದಾರೆ ಜಾಸ್ತಿ, ಅಲ್ಲಿ ವೋಟ್ ಹಾಕ್ಬೇಕು ಅಂತ. ನಮ್ಮ ಏನು ಅಶ್ವತ್ಥ ಇದ್ದೇನೆ ಪಾಪ ಅವರು ವೋಟ್ ಹಾಕಕ್ಕೆ ಬಿಟ್ಟಿಲ್ಲ. ಅಲ್ಲಿ ಬೇರೆ ಬೇರೆಯವ್ರನ್ನೆಲ್ಲ ವೋಟ್ ಹಾಕೋದಕ್ಕೆ ಅವಕಾಶ ಮಾಡೋರು. ಎಲೆಕ್ಷನ್ ಆಫೀಸರ್ ಕೂಡ ಸೇರಿಕೊಂಡು ಪೊಲೀಸ್ ಮಕ್ಕಳಿಗೆ ಪೊಲೀಸ್ ಸುಮಾರು 50 ಜನ ಪೊಲೀಸರು, 100 ಜನ ಎಲೆಕ್ಷನ್ ಆಫೀಸರ್ ಕಮಿಟ್ ಆಗಿ ನಮ್ಮ ಏಜೆಂಟ್ ನ ಕೊಡ್ತಾ ಇಲ್ಲ. ಅಲ್ಲಿ ಈ ರೀತಿ ದೌರ್ಜನ್ಯ ಮಾಡಿ ಅಲ್ಲಿ ಅವ್ರ ಓಟ್ ಅವ್ರು ಹಾಕೊಳ್ದಂಗೆ ಅಲ್ಲೆಲ್ಲ ಇವರೇ ಎಲ್ಲ ದುಡ್ಡು ಗಿಟ್ಟು ಜಾಸ್ತಿ ಕೊಟ್ಬಿಟ್ಟು ಬೇರೆಯವ್ರ ಕೈಯಲ್ಲಿ ಒಂದಷ್ಟು ಓಟ್ ಹಾಕ್ಸಿದ್ರು ಅಂತ ಸುದ್ದಿ ಹಾಕ್ಸಿ ಅಲ್ಲಿ ಗೆದ್ಕೊಂಡು ನಾವು ಗೆದ್ದಿದ್ದೀವಿ ಅಂತ ಬಿಗಿಸ್ಬೋದು. ಡೈರಿ ಏನಾದ್ರು ಹಾಕೊಳ್ಳಿ, ಇನ್ನೊಂದೇನಾದ್ರು ಹಾಕೊಳ್ಳಿ, ಅಲ್ಲಿ ವಾತಾವರಣ ಕೆಡಿಸೋದು. ಮತ್ತು ತಪಸ್ಮಾಕಲಹಳ್ಳಿಯಲ್ಲಿ ಒಬ್ಬ ಯಾರೋ ಬಡವರು 1 ಜನ ಸಮುದಾಯದವರು ಒಂದು ಮನೆ ಗುಡಿಸಲು ಕಟ್ಕೊಂಡಿದ್ದಾರೆ. ಆ ಗುಡಿಸಲು ಸುಮಾರು ವರ್ಷಗಳಿಂದ ಇದ್ದಾರೆ. ಅದು ಪಂಚಾಯತಿಯಲ್ಲಿ ಕೂಡ ಒಂದು ಅದಕ್ಕೆ ದಾಖಲೆ ಇದೆ. ಅಂದರೆ ಅವರು ಟ್ಯಾಕ್ಸ್ ಕಟ್ಟಿದ್ದಾರೆ, ಅಂದರೆ ಹಕ್ಕುಪತ್ರ ಇರಲಿಲ್ಲ, ಟ್ಯಾಕ್ಸ್ ಕಟ್ಟಿದ್ದಾರೆ. ಪೊಸಿಷನಲ್ಲಿ ಇರೋದಕ್ಕೆ ಸಾಕ್ಷಿ ಇದೆ. ಅಲ್ಲಿ ಏಕಾಏಕಿ ಹೋಗಿ ಇದು ಅಂಗನವಾಡಿ ಕಟ್ಟಬೇಕು, ಇನ್ನೊಂದು ಕಟ್ಟಬೇಕು ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ನಾವು ಇಲ್ಲಿದ್ದೀವಲ್ಲಪ್ಪ, ನಮಗೆ ಸ್ವಲ್ಪ ಜಾಗ ಕೊಡಿ, 960 ಏನೋ ಸೈಟ್, ಅದು 960 ಪಕ್ಕದಲ್ಲಿ ನಾವು 30-40 ಕೊಡಿ, ಉಳಿದಿದ್ದು ಮಾಡ್ಕೊಡಿ ಅಂತ ಹೇಳಿದಾರೆ ಬಡವರು. ಮಾರನೇ ದಿವಸ ನಾವು ಹೋಗಿ JCB ತಗೊಂಡೋಗಿ, ಒಂದು JCB ಇನ್ನೊಂದು ಕಡೆ ಕಲ್ಲು ಎಲ್ಲ ಏನೋ ಮುಳಿತಂತೆ ಎಲ್ಲ ತಗೊಂಡೋಗಿ ದೌರ್ಜನ್ಯ ಮಾಡಿ ಅಲ್ಲೂ ಸುಮಾರು ಒಂದು 50 ಜನ ಪೊಲೀಸರು, 50 ಜನ ಪೊಲೀಸರು ಬಡವರ ಮೇಲೆ ಗದಾಪ್ರಹಾರ ಮಾಡಿ ಈ ಆಫೀಸರ್ಸ್ ಎಲ್ಲ ಹೋಗಿ ಪೊಲೀಸರು ಕುಮ್ಮಕ್ಕು, ಅವರಿಗೆಲ್ಲ ಕುಮ್ಮಕ್ಕು. ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ವೆಂಕಟ್ ಮಾತನಾಡಿ, ಕೆಟ್ಟ ಗಳಿಗೆಯಿಂದ ನಾನು ಬೇರೆ ಕಡೆ ಹೋಗಬೇಕಾಗಿತ್ತು. ದೂರದ ಬೆಟ್ಟ ನುಣ್ಣಗೆ ಎಂದು ನನ್ನ ನಿರ್ಧಾರ ತಪ್ಪಾಗಿತ್ತು. ತಪ್ಪು ಅರಿವಾಗಿ ಮತ್ತೆ ಪಕ್ಷಕ್ಕೆ ಸೇರಿದ್ದೇನೆ. ಶಿವಶಂಕರ್ ರೆಡ್ಡಿ ಅಣ್ಣನವರ ಜೊತೆಗಿದ್ದು ಪಕ್ಷಕ್ಕೆ ದುಡಿಯುತ್ತೇನೆ. ದೂರದ ಬೆಟ್ಟ ನುಣ್ಣಗೆ ಕಾಣುತ್ತದೆ, ಹತ್ತಿರಕ್ಕೆ ಹೋದಾಗ ಮಾತ್ರ ಕಲ್ಲು ಬಂಡೆ ಮಣ್ಣು ಎಂಬುದು ಕಾಣುತ್ತದೆ. ಯಾರೂ ಕೂಡ ಇಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ ಎಂದರು. ಯಾವುದೋ ಒಂದು ಕೆಟ್ಟ ಗಳಿಗೆಯಿಂದ ನಾನು ಬೇರೆ ಕಡೆ ಹೋಗಬೇಕಾಯಿತು. ದೂರದ ಬೆಟ್ಟ ನುಣ್ಣಗೆ ಅಂತ ಹಾಗೆ ನನ್ನ ನಿರ್ಧಾರ ತಪ್ಪಾಯಿತು. ಮತ್ತೆ ಆ ತಪ್ಪನ್ನು ತಿದ್ದಿಕೊಂಡು ನಿಮ್ಮೊಂದಿಗೆ ಮತ್ತೆ ಹಿಂದಿನ ರೀತಿ ಅಲ್ಲದೆ ಮುಂದೆ ಇನ್ನೂ ಹೆಚ್ಚಾಗಿ ಈ ಪಕ್ಷಕ್ಕಾಗಿ ಅಣ್ಣನವರ ಸಾರಥ್ಯದಲ್ಲಿ ದುಡಿಯುತ್ತೇನೆ. ದಯವಿಟ್ಟು ಎಲ್ರಿಗೂ ಹೇಳೋದು ಒಂದೇ, ಯಾವತ್ತೇ ಆಗಲಿ ದೂರದ ಬೆಟ್ಟ ಮುಂದಿಗೆ ಕಾಣುತ್ತೆ, ಅದು ಹತ್ರ ಹೋದಾಗಲೇ ಗೊತ್ತಾಗೋದು ಅದು ಕಲ್ಲು ಮಣ್ಣುಗಳಿಂದ ಕೂಡಿರುತ್ತೆ ಅಂತ. ಯಾರೇ ಆಗಲಿ ಇಂತಹ ಒಂದು ನಿರ್ಧಾರ ತೆಗೆದುಕೊಳ್ಳಬೇಡಿ. ಇದೇ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು.
ನಿಲಟೂರು ಗ್ರಾಮದಲ್ಲಿರುವ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಶ್ರೀನಿವಾಸಪುರ ತಾಲೂಕು ಎಲ್ದೂರು ಹೋಬಳಿಯ ನೀಲಟೂರು ಗ್ರಾಮದಲ್ಲಿ ಇರುವ ಶ್ರೀ ಚೌಡೇಶ್ವರಿ ದೇವಿ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಹಾಗೂ ದೀಪೋತ್ಸವ ಕಾರ್ಯಕ್ರಮವು ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ನೆರವೇರಿತು. ಮುಂಜಾನೆಯಿಂದಲೇ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಗ್ರಾಮೀಣ ಭಾಗದಲ್ಲಿ ಅದ್ದೂರಿಯಾಗಿ ನಡೆದ ಈ ದೀಪೋತ್ಸವವು ಭಕ್ತರಲ್ಲಿ ವಿಶೇಷ ಉತ್ಸಾಹ ಮೂಡಿಸಿತು. ಶ್ರೀ ಚೌಡೇಶ್ವರಿ ದೇವಿಗೆ ರಕ್ತ ಚಂದನದ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಅಮ್ಮನವರಿಗೆ ತಂಬಿಟ್ಟು ದೀಪಗಳ ಅರ್ಪಣೆ ನೆರವೇರಿದ್ದು ದೇವಾಲಯದ ಆವರಣ ಸಂಪೂರ್ಣವಾಗಿ ದೀಪಗಳ ಬೆಳಕಿನಿಂದ ಜಗಮಗಿಸುತ್ತಿತ್ತು. ಈ ದೃಶ್ಯ ಭಕ್ತರನ್ನ ಮಂತ್ರಮುಗ್ಧರನ್ನಾಗಿಸಿತು. ನನ್ನ ಹೆಸರು ಎನ್ ರಾಮಯ್ಯ, ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ನೀಲಟೂರು ಗ್ರಾಮ, ಎಲ್ದೂರು ಹೋಬಳಿ. ನಮ್ಮ ತಂದೆ ತಮ್ಮ ತಾಯಿ ರಾಮಕ್ಕ ಮತ್ತು ನಾರಾಯಣಪ್ಪ ಅವರ 5ನೇ ಪುತ್ರನಾಗಿ ನಾನು 30 ವರ್ಷ ಆದರೂ ಕೂಡ ನನಗೆ ಯಾವುದೇ ಸರ್ಕಾರಿ ಉದ್ಯೋಗ ಸಿಗಲಿಲ್ಲ. ಆವಾಗ ನನಗೆ ಅಮ್ಮ, ನಾನು ಸ್ವಲ್ಪ ಸಭ್ಯತವಾಗೂ ಬದುಕಲಿಲ್ಲ, ಆದರೂ ಅಮ್ಮನವರು ನಾನು ಸಾಯಬೇಕು ಅಂತ ನಿರ್ಧಾರ ಮಾಡಿದಾಗ, ಪ್ರತಿದಿನ ತಲೆ ಕೆಳಗಡೆ ನಾನು ಹಗ್ಗ ಇಟ್ಕೊಂಡು ಸಾಯಬೇಕು ಅಂತ ನಿರ್ಧಾರ ಮಾಡಿದಾಗ, ಒಂದಿನ ಮನೆ ಹತ್ರ ಬಂದು ಸೂಲ ಹಿಡ್ಕೊಂಡು ನನ್ನ ಗಳ್ಳಪಟ್ಟಿ ಹಿಡ್ಕೊಂಡು, ಕತ್ತಿನ ಪಟ್ಟಿ ಹಿಡ್ಕೊಂಡು ನಾನು ಆಕಾಶದಲ್ಲಿ ಎತ್ಕೊಂಡು ಹೋಗಿ ಒಂದು ದೇವಸ್ಥಾನ 3 ಸುತ್ತ ಹಾಕಿ, ಆಮೇಲೆ ಒಂದು ಮಾಡಿ ಮೇಲೆ ಬಿಟ್ಟರು. ಮಾಡಿ ಮೇಲೆ ಬಿಟ್ಟ ಮೇಲೆ ಬೆಳಗ್ಗೆ 9 ಗಂಟೆಗೆ ನಮ್ಮ ತಂದೆಯವ್ರಿಗೆ ವಿಚಾರ ತಿಳಿಸಿದಾಗ ನಿನಗೆ ಒಳ್ಳೇದಾಗತ್ತಪ್ಪ ಅಂತ ಹೇಳಿದ್ರು. ಆಮೇಲೆ ನಮ್ಮ ದೊಡ್ಡಮ್ಮನ ಮಗ ಮುನಿಸ್ವಾಮಿ ಅಂತ ಕೊತ್ತಮಂಗಲ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಬೆಳಗ್ಗೆ ಬಂದು ನೀನು ಕೋಲಾರ ಡೈರಿಯಲ್ಲಿ ನಿನಗೆ ಕೆಲಸ ನೋಡಿದ್ದೀನಿ ಬಾಪ ಅಂತೇಳಿ ನಾನು ಕರ್ಕೊಂಡು ಹೋದರು. ಆಮೇಲೆ ಅಲ್ಲಿ ರೂಮ್ ಮಾಡಿ ಅಲ್ಲಿಟ್ಟರು. ಅಲ್ಲಿ ನಾನೇನು ಅಮ್ಮನ ಎತ್ಕೊಂಡೋಗಿ ತೋರಿಸಿದ ಜಾಗನೇ ಗಲ್ಪೇಟೆಯಲ್ಲಿರುವಂಥ ಚೌಡೇಶ್ವರಿ ದೇವಸ್ಥಾನ 3 ಸುತ್ತ ಹಾಕಿ ಆ ಮಾಡಿ ಮೇಲೆ ಬಿಟ್ಟಿದ್ದರು. ಆಮೇಲೆ ಅಮ್ಮನ ಈ ಕೆಲಸ ಸಿಕ್ಕಿದ ಮೇಲೆ ಅಮ್ಮನ ಮೇಲೆ ನನಗೆ ತುಂಬ ಅಪಾರವಾದ ಭಕ್ತಿ ಬಂತು. ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಿ ತಮ್ಮ ಕುಟುಂಬ ಸಮೇತ ದೇವಿಗೆ ತಂಬಿಟ್ಟು ದೀಪವನ್ನ ಅರ್ಪಿಸುವ ಮೂಲಕ ದೀಪೋತ್ಸವಕ್ಕೆ ವಿಶಿಷ್ಟ ಮೆರುಗು ತಂದರು. ಮಹಿಳೆಯರು, ಯುವಕರು ಹಾಗೂ ಹಿರಿಯರು ಉತ್ಸಾಹದಿಂದ ಪಾಲ್ಗೊಂಡಿದ್ದು ಗ್ರಾಮೀಣ ಸಂಸ್ಕೃತಿಯ ಸೌಂದರ್ಯವನ್ನ ಪ್ರತಿಬಿಂಬಿಸುತ್ತಿತ್ತು. ಶಾಂತಿ, ಭಕ್ತಿ ಮತ್ತು ಸಂಭ್ರಮದೊಂದಿಗೆ ತೃತೀಯ ವರ್ಷದ ದೀಪೋತ್ಸವ ಯಶಸ್ವಿಯಾಗಿ ಸಂಪನ್ನವಾಯಿತು. ನನಗೆ ಮದುವೆನೇ ಸೆಟ್ ಆಗಿಲ್ಲ. 24 ವರ್ಷ ಆದರೂ ಯಾರು ಬಂದು ಸೆಟ್ ಆಗ್ತಾಯಿಲ್ಲ. ಮದುವೆ ಆಯಿತು, 89 ಹೇಳ್ಕೊಂಡೆ, ಮದುವೆ ಮಾಡಿಕೊಂಡು ನನಗೂ ತಮ್ಮ ತಾಯಿ ಕೊಡ್ತಿದ್ದಾನೆ, ನಾನು ನಾರ್ಮಲ್ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆ ತಾಯಿ ಹತ್ರ ಕೇಳ್ಕೊಳಕ್ಕೆ ಬಂದಿದ್ದೀನಿ. ಸತ್ಯವಾದ ದೇವರು ದಯವಿಟ್ಟು ಯಮ್ಮನ ನಂಬಿ ಎಲ್ಲ ಒಳ್ಳೇದೇ ಮಾಡ್ಕೊಳ್ತಾರೆ, ನಮಗೆ ನಾರ್ಮಲ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳಕ್ಕೆ ಬಂದಿದ್ದೀನಿ. ನಮ್ಮ ಮನೆ ದೇವರು ಯಮ್ಮ ಸಂತೋಷ ಆಗ್ತದೆ. ನನ್ನ ಹೆಸರು ಋತಿಕ್ ಅಂದ್ಬಿಟ್ಟು ನಾನು ಎಸ್ಕ್ರಾಸಿಂದ ಬಂದಿದ್ದೆ. ನನಗೆ ಮುಂದೆ ಇದರಲ್ಲಿ ತಲೆ ಸುತ್ತಂಗೆಲ್ಲ ಅಲ್ಲೆಲ್ಲ ಬೀಳ್ತಾ ಇದ್ದೆ. ಆಗ ಅಮ್ಮನ ಸನ್ನಿಧಿಗೆ ಬಂದು ಶಾಸ್ತ್ರಿಗಳ ಇದನ್ನು ಪಡೆದು ಅಮಾವಾಸ್ಯೆ ದಿನ ಶನಿವಾರ 3 ದಿವಸ ಅಮ್ಮನಿಗೆ ಮಾಡಿದ ಅಭಿಷೇಕದ ನೀರಿನಿಂದ ನನಗೆ 3 ದಿವಸ ಸ್ನಾನವನ್ನು ಮಾಡಿಸಿದ್ದರು. ಆಗ ಸ್ನಾನವನ್ನು ಮಾಡಿಸಿದ ಸ್ವಲ್ಪ ದಿನಕ್ಕೆ ನಾನು ಆರಾಮಾಗಿ ಈಗ ನನಗೆ ಯಾವ ಸಮಸ್ಯೆಯೂ ಇಲ್ಲ. ಧನ್ಯವಾದ.
వేసుకోండి అంత దాంట్లోకి వేసేస్తేమే. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಕೇಂದ್ರದ ವಿಬಿಜಿ ರಾಮ್ಜಿ ವಿರುದ್ಧ ರಾಜ್ಯ ಕಾಂಗ್ರೆಸ್ ಮನರೇಗಾ ಬಚಾವೋ ಪ್ರತಿಭಟನಾ ಸಭೆ. ಇದು ಮನರೇಗಾ ಬಚಾವೋ ಅಲ್ಲ, ಸಿಎಂ ಕುರ್ಚಿ ಬಚಾವೋ, ಲೇವಡಿ ಮಾಡಿದ ಸಂಸದ ಸುಧಾಕರ್. ಸಾಮಾಜಿಕ ಸಮಸ್ಯೆಗಳನ್ನು ನಿಭಾಯಿಸಬೇಕು, ಸಾಮಾಜಿಕ ನ್ಯಾಯವನ್ನ ಉತ್ತೇಜಿಸುವ ಅವಶ್ಯವಿದೆ, ನ್ಯಾಯಾಧೀಶರಾದ ಶಕುಂತಲಾರವರ ಅಭಿಮತ. ಎಸ್ಎನ್ ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನ ಸಿಂಧು ವಿಚಾರ, ಸುಪ್ರೀಂ ತೀರ್ಪಿನ ಮೇಲೆ ಎಲ್ಲರ ಕಣ್ಣು, ಒಗ್ಗಟ್ಟು ಪ್ರದರ್ಶಿಸಿದ ಮುಖಂಡರು, ಕಾರ್ಯಕರ್ತರು. ಕ್ಷುಲ್ಲಕ ವಿಚಾರಕ್ಕೆ ರಣರಂಗವಾದ ಗ್ರಾಮ, 2 ಗುಂಪುಗಳ ನಡುವೆ ಮಾರಾಮಾರಿ, ಮಾರಣಾಂತಿಕ ಹಲ್ಲೆ ನಡೆಸಿ ಕಿಡಿಗೇಡಿಗಳ ಅಟ್ಟಹಾಸ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.